ಆರೋಗ್ಯದ ಸಮಸ್ಯೆ ಕಾಡ್ತಾ ಇದೆಯಾ? ಎಷ್ಟೇ ಆಸ್ಪತ್ರೆ ಸುತ್ತಿದ್ರೂ ಕೂಡ ನಾರ್ಮಲ್ ಬರ್ತಾ ಇದೆ, ಆದರೂ ಕೂಡ ನಿಮ್ಮಲ್ಲಿರೋ ಸಮಸ್ಯೆಗಳು ಹೆಚ್ಚಾಗ್ತಾ ಇದೆ. ಇದರಿಂದ ನಿಮಗೆ ಮಾನಸಿಕ ಚಿಂತೆಯಲ್ಲಿ ಬಳಗ್ತಾ ಇದ್ದೀರಾ? ಮನೆಯಲ್ಲಿ ಅಶಾಂತಿ ಇದೆ, ನೆಮ್ಮದಿ ಇಲ್ವಾ? ಮತ್ತು ಇದರಿಂದ ಕುಟುಂಬದಲ್ಲಿ ಭಿನ್ನಾಭಿಪ್ರಾಯಗಳು ಜಾಸ್ತಿ ಬರ್ತಾ ಇದ್ದಾವಾ? ಇದಕ್ಕೆಲ್ಲದಕ್ಕೂ ಪರಿಹಾರ ತಿಳಿಸೋಕ್ಕಿಂತ ಮುಂಚೆ ಈ ಪೇಜನ್ನು ಲೈಕ್ ಮಾಡಿ, ಫಾಲೋ ಮಾಡಿ, ಆದಷ್ಟು ಶೇರ್ ಮಾಡಿ. ಈ ರೀತಿಯ ಏನಕ್ಕಪ್ಪ ಮಾಡ್ತಾರೆ ಅನ್ನೋ ಕಾರಣಗಳು ತಿಳ್ಕೊಳ್ಳೋಣ. ಕಾರಣ ಏನಪ್ಪ ಅಂತಂದರೆ, ದ್ವೇಷ ಮತ್ತು ಅಸೂಯೆಯಿಂದ ಈ ರೀತಿ ತಾಂತ್ರಿಕ ಪ್ರಯೋಗದ ರೂಪದಲ್ಲಿ ಮಾಡ್ತಾ ಹೋಗ್ತಾರೆ. ಏನಕ್ಕೆ ಮಾಡ್ತಾರೆ ಅಂದರೆ, ನಿಮಗೆ ಮೇಲಿರುವ ಕೆಟ್ಟ ಕಣ್ಣಿನ ದೃಷ್ಟಿದೋಷದಿಂದ. ಮತ್ತು ಇದರ ಜೊತೆಗೆ ನಿಮ್ಮ ಯಶಸ್ಸನ್ನು ಅವ್ರಿಗೆ ಸಹಿಸಿಕೊಳ್ಳೋಕ್ಕಾಗಲಾರಕ್ಕೆ ಈ ರೀತಿ ಪ್ರಯೋಗ ರೂಪದಲ್ಲಿ ನಡೆಸ್ತಾ ಹೋಗ್ತಾರೆ. ಮತ್ತು ಇದರ ಜೊತೆಗೆ ವಶೀಕರಣ ರೂಪದಲ್ಲಿ ನಡೆಸಿಬಿಟ್ಟು ನಿಮ್ಮನ್ನು ಕಾಲೆಳೆದು ತುಳಿತಾ ಹೋಗ್ತಾರೆ. ಮತ್ತು ವೃತ್ತಿಪರ ಅಡೆತಡೆಗಳು ಬರ್ತಾ ಹೋಗುತ್ತೆ. ಯಾವ ರೀತಿ? ನೀವು ಕೆಲಸಕ್ಕೆ ಮಾಡ್ತಿರ್ತಾರೆ, ಅಲ್ಲಿ ಅವ್ರು ನಿಮ್ಮ ಯಶಸ್ಸನ್ನು ಕಂಡು ನಿಮಗೆ ಹಿಂದೇಟಾಗ್ತಾ ಹೋಗ್ತಾರೆ. ಇದರಿಂದ ನಿಮಗೆ ಆಸಕ್ತಿ ಇರೋದಿಲ್ಲ. ನೀವು ಎಷ್ಟೇ ಸುತ್ತಿದ್ರೂ ಕೂಡ, ದೇವಸ್ಥಾನ ಸುತ್ತಿದ್ರೂ ಕೂಡ, ಆಸ್ಪತ್ರೆ ಸುತ್ತಿದ್ರೂ ಕೂಡ ನಿಮಗೆ ಯಾವುದೇ ಕಾರಣಕ್ಕೂ ಸಮಸ್ಯೆಗಳು ಬಗೆಹರಿತಾ ಇಲ್ಲ ಅಂತಂದರೆ, ಇದಕ್ಕೆಲ್ಲ ಏನಪ್ಪ ಪರಿಹಾರ ಅಂತಂದರೆ, ನೀವು ಸ್ನಾನ ಮಾಡಬೇಕಾದ್ರೆ 2 ಹರಳು ಕಲ್ಲುಪ್ಪನ್ನು ತೊಗೊಂಡು ನೀರಲ್ಲಿ ಹಾಕಿ ಸ್ನಾನ ಮಾಡಬೇಕು. ಮತ್ತು ಮನೆಯನ್ನು ಸ್ವಚ್ಛ ಮಾಡಬೇಕಾದ್ರೆ 2 ಹರಳು ಕಲ್ಲುಪ್ಪನ್ನು ಬಕೆಟಲ್ಲಿ ಹಾಕಿ ಸ್ವಚ್ಛ ಮಾಡೋದ್ರಿಂದ ಎಲ್ಲ ರೀತಿ ಒಳ್ಳೆಯದಾಗ್ತಾ ಹೋಗುತ್ತೆ. ಮತ್ತು ಯಾರಿಗೆ ಈ ರೀತಿ ಸಮಸ್ಯೆಗಳು ಕಾಡ್ತಾ ಇರುತ್ತಲ್ಲ, ಅವರು ಉಪ್ಪನ್ನು ತೊಗೊಂಡು ದೃಷ್ಟಿ ತೆಗೆಯೋದ್ರಿಂದ ಅವರಿಗೆ ಸ್ವಲ್ಪ ನಕಾರಾತ್ಮಕ ಶಕ್ತಿಗಳು ಕಡಿಮೆ ಆಗ್ತಾ ಹೋಗುತ್ತೆ. ಮತ್ತು ಇದಕ್ಕೆ ಎಲ್ಲದಕ್ಕಿಂತ ಮೀರಿದ್ದು ಮನೆ ದೇವರನ್ನು ನೀವು ಜಾಸ್ತಿ ನಡೆದಷ್ಟು ನಿಮಗೆ ಎಲ್ಲ ರೀತಿ ಅನುಕೂಲಗಳು ಆಗ್ತಾ ಹೋಗುತ್ತೆ. ಇಲ್ಲವಾದಲ್ಲಿ ತಾಂತ್ರಿಕ ವರ್ಗದವ್ರನ್ನ ಭೇಟಿ ಮಾಡಿ. ಎಲ್ಲೂ ಕೂಡ ಪರಿಹಾರ ಸಿಕ್ಕಿಲ್ಲ ಅಂದರೆ ಒಮ್ಮೆ ನಮ್ಮನ್ನು ಸಂಪರ್ಕಿಸಿ.